ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಗಳು. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರವಲ್ಲವೋ? ಆಲಯಕ್ಕೆ ಹೋಗಬೇಕಲ್ಲವೋ? ಬನ್ನಿ ಬೇಗನೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಾವೆಲ್ಲರೂ ಕರ್ತನ ಆಲಯಕ್ಕೆ ಹೋಗಿ ಸಭೆಯಾಗಿ ಕೂಡಿಕೊಂಡು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಈಗಾಗಲೇ ನಿಮ್ಮ ಚರ್ಚೆಸ್ಗಳು ಸ್ಟಾರ್ಟ್ ಆಗಿರಬಹುದು, ಆದರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಈ ಅನುದಿನದ ಧ್ಯಾನವನ್ನು ಕೂಡ ವೀಕ್ಷಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಗಳು ಕಳೆದು ಹೋಗುತ್ತಿರುವ ಹಾಗೆ ಈ ಹೊಸ ವರ್ಷದ ಮೊಟ್ಟಮೊದಲ ಭಾನುವಾರ ಆರಾಧನೆಗೆ ಬಂದ ನಾವು ದಿನೇ ದಿನೇ ವೃದ್ಧಿ ಹೊಂದಿದವರಾಗಿ ಈ ಹೊಸ ವರ್ಷದಲ್ಲಿ ಅಭಿವೃದ್ಧಿ ಹೊಂದಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕಾಗಿ ಈ ಕರ್ತನ ದಿನವನ್ನು ಘನವೆಂದು ಆಚರಿಸಿ ಆಧ್ಯಾತ್ಮಿಕ ಬಲ ಹೊಂದಬೇಕೆಂದು ಆಶಿಸುತ್ತಿದ್ದೇವೆ. ಈ ಧ್ಯಾನವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನನ್ನು ಅರಿತಂತಹ ನಾವು ನಮ್ಮ ಜೀವಿತದಲ್ಲಿ ವ್ಯತ್ಯಾಸವುಳ್ಳವರಾಗಿರಬೇಕು. ನಮ್ಮ ಮುಖದಲ್ಲಿ ಆತನು ಕೊಟ್ಟಂತಹ ಸಮಾಧಾನ, ಸಂತೋಷ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳಬೇಕು. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಹಾರ್ಟ್ ಅನ್ನುತ್ತಾರಲ್ಲವೇ? ನಮ್ಮ ಹೃದಯ ನಿರ್ಮಲವಾಗಿರುವಾಗ, ಶುದ್ಧವಾಗಿರುವಾಗ ನಮ್ಮ ಮುಖದಲ್ಲಿ ಆ ಪ್ರಕಾಶ, ಆ ಖಳೆ, ಆ ಆನಂದ ಇರುತ್ತೆ. ಯಾಕೆಂದರೆ ಯೇಸು ಕ್ರಿಸ್ತನು ನಮಗೆ ಕಲಿಸಿದ ಭಕ್ತಿ ಹೃದಯಕ್ಕೆ ಸಂಬಂಧಪಟ್ಟದಾಗಿದೆ. ಯಾವಾಗ ಹೃದಯ ಸರಿಯಾಗುತ್ತದೋ ನಾವು ಬಾಹ್ಯಾಕಾರದಲ್ಲಿಯೂ ಆಶೀರ್ವದಿಸಲ್ಪಡ್ತೇವೆ. ಅಯ್ಯೋ ಕುರುಡ ಫರಿಸಾಯನೇ, ಪಾತ್ರೆಯನ್ನು ಹೊರಗಡೆ ಮಾತ್ರ ತೊಳೆಯುತ್ತಾ ಇದ್ದಿ, ಒಳಗಡೆ ಕೂಡ ತೊಳೆ. ಒಳಗಡೆ ತೊಳೆಯುವುದಾದರೆ ಹೊರಗಡೆಯೂ ಕೂಡ ಆ ಪಾತ್ರೆ ಶುದ್ಧವಾಗುತ್ತದೆ ಎಂದು ಯೇಸು ಹೇಳುವುದರಲ್ಲಿ ಅರ್ಥ ಏನಿದೆ? ಮೇಲೆ ಮಾತ್ರ ತೊಳೆಯಲ್ಪಟ್ಟವರಾಗಿರಬೇಕೆಂದು ನಾವು ಬಯಸುತ್ತೇವೆ. ನಮ್ಮ ವೇಷ ಭಾಷೆ ಬದಲಾಯಿಸಿಕೊಳ್ಳೋದ್ರ ಮೂಲಕ ನಾವು ಪ್ರಯತ್ನಿಸ್ತೇವೆ. ಆದರೆ ನಮ್ಮ ಹೃದಯ ಸರಿಯಾಗಿರೋದಾದರೆ ಆಟೋಮೆಟಿಕ್ ಆಗಿ ನಮ್ಮ ಒಂದು ಪ್ರವರ್ತನೆ, ನಮ್ಮ ವರ್ಚಸ್ಸು, ನಮ್ಮ ವೆಕ್ಯಾಬ್ಯುಲರಿ ಆಗಿರ್ಬೋದು, ಮಾತು, ನಮ್ಮ ಬದುಕೆ ವ್ಯತ್ಯಾಸವಾಗಿರಬೇಕು. ಯಾಕೆಂದರೆ ನಾವು ಒಬ್ಬ ಪ್ರತ್ಯೇಕನಾದ ದೇವರನ್ನು ಆರಾಧಿಸ್ತಿದ್ದೇವೆ. ಅದ್ವಿತೀಯ ದೇವರನ್ನು ಆರಾಧಿಸ್ತಿದ್ದೇವೆ. ನಿನ್ನಂತೆ ಯಾರಿಲ್ಲ ಎಂದು ನಾವು ಹಾಡು ಹಾಡುತ್ತೇವಲ್ಲವೇ? ದೇವದೂತರಲ್ಲಿ ದೇವರಾಗಿರುವ ಆತನು ಆತನೇ. ಮೇಲಿನಿಂದ ಇಳಿದು ಬಂದ ಆತನು ಪಾಪವಿಲ್ಲದವನು. ಅಂಥ ದೊಡ್ಡ ದೇವರನ್ನು ನಾವು ಆರಾಧಿಸುತ್ತಿರುವಾಗ ಆತನಿಗೆ ತಕ್ಕಂತೆ ನಾವು ಜೀವಿಸಬೇಕಲ್ಲವೇ? ಪರಮಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ 9ನೇ ವಚನ ಓದುತ್ತಿದ್ದೇನೆ, ಕೇಳಿ. ಸ್ತ್ರೀ ರತ್ನವೇ ಏನಂತೆ? ಇತರರ ಕಾಂತರಿಗಿಂತ ನಿನ್ನ ಕಾಂತನ ಅತಿಶಯವೇನು? ಅಂದರೆ ಸ್ತ್ರೀಯರಲ್ಲಿ ಅಧಿಕ ಸುಂದರವಾದವಳೇ, ಬೇರೆ ಪ್ರಿಯನಿಗಿಂತ ನಿನ್ನ ಪ್ರಿಯನ ವಿಶೇಷತೆ ಏನಾಗಿದೆ? ಸ್ತ್ರೀಯರಲ್ಲಿಯೇ ಅಧಿಕ ಸುಂದರಿಯಾಗಿ ಆಕೆ ಕಾಣಿಸಿಕೊಂಡದ್ದರಿಂದ ನಿನ್ನ ಪ್ರಿಯನ ವಿಶೇಷವೇನಾಗಿದೆ? ನಿನ್ನ ಪ್ರಾಣ ಪ್ರಿಯನ ವಿಶೇಷವೇನಾಗಿದೆ? ನಿನ್ನ ಆರಾಧಿಸುವ ದೇವರ ವಿಶೇಷವೇನಾಗಿದೆ? ಹೇಳಬೇಕಾದರೆ ಇಲ್ಲಿ ಸುಂದರವತಿ ಎಂದು ಹೇಳಲಾಗಿದೆಯಲ್ಲವೇ? ಇಲ್ಲಿನ ಈ ಒಂದು ಸ್ತ್ರೀ ಯಾರೆನ್ನುವುದಾದರೆ 1ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಕಪ್ಪಾಗಿರುತ್ತಾಳೆ. 6ನೇ ವಚನ ಓದುವುದಾದರೆ ಗೊತ್ತಾಗುತ್ತೆ. ಕಪ್ಪಾಗಿರುವುದರಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡಿರಿ, ನಾನು ಕಪ್ಪಾಗಿದ್ದರೂ ಕೂಡ ಸೌಂದರ್ಯವುಳ್ಳವಳಾಗಿದ್ದೇನೆ. 5ನೇ ವಚನದಲ್ಲಿದೆ ನೋಡಿ, ನಾನು ಕಪ್ಪಾಗಿದ್ದರೂ ಸುಂದರಳಾಗಿದ್ದೇನೆ. ನಮ್ಮ ಬಣ್ಣ ಕಪ್ಪು ಅಂದರೆ ಸ್ಕಿನ್ ಟೋನ್ ಕುರಿತಾಗಿ ನಾನು ಹೇಳ್ತಾ ಇಲ್ಲ ಬಿಡಿ. ಕಪ್ಪು ಯಾವಾಗಲೂ ಹೊಲಸಿಗೆ ಗುರುತಾಗಿರುವಂಥದ್ದಾಗಿದೆ. ಇಲ್ಲವೇ ಕಪ್ಪು ಅಷ್ಟು ಆಕರ್ಷಣೆಯುಳ್ಳ ಕಲರ್ ಆಗಿರೋದಿಲ್ಲ. ನನ್ನ ಅಪವಿತ್ರತೆ, ನನ್ನ ಪಾಪವು ಕಪ್ಪಾಗಿದ್ದಾಗಿಯೂ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾನು ಸೌಂದರ್ಯವಾಗಿ ಮಾರ್ಪಟ್ಟೆನು. ಹೌದು ಪ್ರಿಯರೇ, ನಿಮ್ಮ ಪಾಪ ಕಪ್ಪಾಗಿದ್ದರೂ ಕೂಡ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ಅವು ಹಿಮದ ಹಾಗೆ ಬೆಳುಪಾಗುವವು ಎಂದು ದೇವರ ವಾಕ್ಯ ಹೇಳುತ್ತೆ.
ಇಲ್ಲಿ ಬಣ್ಣದ ಕುರಿತು ನಾನು ಮಾತಾಡ್ತಾ ಇಲ್ಲ, ಆದರೆ ನಿಮ್ಮ ಸ್ವಭಾವ ಕೆಟ್ಟು ಹೋದಾಗಿಯೂ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಾಗ ನೂತನ ಸ್ವಭಾವ ನಾವು ಹೊಂದಿಕೊಳ್ತೇವೆ ಎಂಬುದನ್ನು ಹೊಸ ವರ್ಷದಲ್ಲಿ ನಾವು ಕೇಳುತ್ತಲೇ ಇದ್ದೇವಲ್ಲವೇ? ಹಾಗಾದರೆ ನೀವು ನೂತನ ಸ್ವಭಾವವುಳ್ಳವರಾಗಿ, ಹಾಗಾದರೆ ನೀವು ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಪ್ರತಿಬಿಂಬಿಸುವುದಕ್ಕಾಗಿ ನೀವೇನಾದರೂ ಪ್ರಯತ್ನಿಸ್ತಾ ಇದ್ದೀರಾ? ಅಂದರೆ ಕರ್ತನ ಗುಣಗಾನಗಳು ನಿಮ್ಮ ಜೀವಿತದಲ್ಲಿ ಪ್ರತಿಬಿಂಬಿಸುತ್ತಿವೆಯಾ? ಬಹಳಷ್ಟು ಸಾರಿ ವರ್ಷಗಳು ಬದಲಾದರೂ ಕೂಡ ನಮ್ಮ ಪ್ರವರ್ತನೆ ಬದಲಾಗಲಾರದೇ ಇರುತ್ತೆ. ನಮ್ಮನ್ನು ನೋಡುವಂಥವರು ನಮ್ಮಲ್ಲಿ ಕ್ರಿಸ್ತನನ್ನು ನೋಡಬೇಕು ಪ್ರಿಯರೇ. ಇಲ್ಲಿ ಇವರು ಗುರುತಿಸಿ, ಸ್ತ್ರೀಯರಲ್ಲಿ ಅಧಿಕ ಸುಂದರಳಾದವಳೇ, ಬೇರೆ ಪ್ರಿಯರಿಗಿಂತ ನಿನ್ನ ಪ್ರಿಯನ ವಿಶೇಷವೇನು? ನಮ್ಮಿಂದ ನೀನು ಹೀಗೆ ಪ್ರಮಾಣ ಮಾಡಿಸುವುದಕ್ಕೆ ನಿನ್ನ ಪ್ರಿಯನ ವಿಶೇಷತವೇನೆಂದು ಕೇಳುತ್ತಾರೆ. ಒಂದು ಪ್ರಶ್ನೆ ಕೇಳಿದ್ದಾರೆ. ಅಷ್ಟೇ ಅಲ್ಲವೋ, ನೀವು ಯೇಸು ಕ್ರಿಸ್ತನನ್ನು ನಂಬಿದ ನಂತರ ಯಾರೇ ಆಗಲಿ, ನೀವು ಯಾಕೆ ಯೇಸು ಕ್ರಿಸ್ತನನ್ನು ನಂಬಿದ್ದೀರಿ ಎಂದು ಕೇಳಿದಾರೋ? ಯಾಕೆ ನಿಮ್ಮಲ್ಲಿ ಇಷ್ಟೊಂದು ವಿಶೇಷತೆ ಕಾಣಿಸ್ತಾ ಇದೆ? ನೀವು ಆಶೀರ್ವದಿಸಲ್ಪಟ್ಟವರಂತಿದ್ದೀರಿ, ಯಾವಾಗಲೂ ಆನಂದವಾಗಿರುತ್ತೀರಿ, ನೀವು ಕೆಟ್ಟ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ ಅನ್ನುತ್ತಾ ಇದ್ದೀರಿ. ಏನಾಗಿದೆ ನಿಮಗೆ? ನೀವು ನಂಬಿದಂತಹ ದೇವರು ಯಾರಾಗಿದ್ದಾರೆ ಎಂದು ಯಾರಾದರೂ ಕೇಳಿದಾರೋ? ಅಯ್ಯೋ, ನಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಇಲ್ಲದಿರುವಾಗ ನಮ್ಮನ್ನು ಯಾರು ಕೇಳ್ತಾರೆ? ನಮ್ಮ ದೇಶದಲ್ಲಿ ಕುಲಗಳ ಕುರಿತು, ಜಾತಿಗಳ ಕುರಿತು ಎಲ್ಲರೂ ಕೇಳೋದು ಸರ್ವಸಾಧಾರಣವೇ ಬಿಡಿ. ಆದರೆ ನಿಮ್ಮ ಜೀವಿತಕ್ಕೆ ಮಾರ್ಪಡುವಿಕೆ ತಂದಿದ್ದು ಯಾರು? ನಿಮ್ಮನ್ನು ಪಾಪ ಬಂಧನದಿಂದ ಬಿಡಿಸಿದ್ದು ಯಾರು? ನಿನ್ನೆ ಮೊನ್ನೆಯವರೆಗೂ ನಮ್ಮೊಂದಿಗೆ ಕೂತ್ಕೊಂಡು ಕುಡಿದು ತೂಗಾಡಿದೆಯಲ್ಲವೇ? ಈಗ ಕುಡಿಯಲ್ಲ ಅನ್ನುತ್ತೀಯಲ್ಲವೇ? ಯಾವ ದೇವರಯ್ಯ ನಿನ್ನನ್ನು ಮಾರ್ಪಡಿಸಿದ್ದು? ಮೊನ್ನೆಯವರೆಗೂ ಜಗಳಗಂಟಿಯಂತೆ ಬಹಳ ಜಗಳವಾಡುತ್ತಾ ಇದ್ದಿ, ಆದರೆ ಈಗ ಇದೇನು ಪ್ರತ್ಯೇಕತೆ? ನಿನ್ನನ್ನು ಎಷ್ಟೇ ಪ್ರೇರೇಪಿಸಿದರೂ ಕೂಡ ನೀನು ಮೌನವಾಗಿರುತ್ತಾ ಇದ್ದಿ, ದೀನವಾಗಿರುತ್ತಾ ಇದ್ದಿ. ನಾನು ದೇವರನ್ನು ನಂಬಿದ್ದೇನೆ. ಯಾವ ದೇವರು? ನಿನ್ನ ದೇವರು ನಿನ್ನ ಸ್ವಭಾವ ಮಾರ್ಪಡಿಸಿದಾರೋ? ಹೌದೋ ಎಂದು ಯಾರಾದರೂ ಕೇಳ್ತಾ ಇದ್ದಾರಾ ಪ್ರಿಯರೇ? ನಮ್ಮ ಪ್ರವರ್ತನೆಯಲ್ಲಿ ಮಾರ್ಪಡುವಿಕೆ ಇಲ್ಲದಿರುವಾಗ ನಾವು ಯಾವುದೇ ಭಕ್ತಿಯಲ್ಲಿದ್ದರೂ ಒಂದೇ, ಇಲ್ಲದಿದ್ರೂ ಕೂಡ ಒಂದೇ. ಯೇಸುವಿನ ನಾಮ ಅಂಗೀಕರಿಸಿದಂಥವರ ಜೀವಿತದಲ್ಲಿ ಪ್ರತ್ಯೇಕತೆ ಕಾಣಿಸಿಕೊಳ್ಳುತ್ತೆ, ಪರಿಶುದ್ಧತೆ ಕಾಣಿಸಿಕೊಳ್ಳುತ್ತೆ. ನಿಮ್ಮ ಪರಲೋಕದ ತಂದೆ ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಸಮಸ್ತ ಪ್ರವರ್ತನೆಗಳಲ್ಲಿ ಪರಿಶುದ್ಧರಾಗಿರಬೇಕು ಎಂದು ಬೈಬಲ್ ಹೇಳುತ್ತದೆ. ನಾನು ಬಾಹ್ಯ ಸಂಬಂಧಪಟ್ಟ ಶುದ್ಧಿಯ ಕುರಿತು ಹೇಳ್ತಾ ಇಲ್ಲ, ಆದರೆ ಅಂತರಂಗ ಶುದ್ಧಿಯ ಬಗ್ಗೆ ಹೇಳ್ತಿದ್ದೇನೆ. ಏನಾಗಿದೆ ನೀವು ಇಷ್ಟೊಂದು ಶುದ್ಧರಾಗಿರುವುದಕ್ಕಾಗಿ ಕಾರಣ? ನೀವಿಷ್ಟು ಕಳೆಯಲ್ಲಿರಲು ಕಾರಣವೇನು? ಇಷ್ಟು ತೃಪ್ತಿಯಾಗಿರಲು ಕಾರಣವೇನು? ನೀವಿಷ್ಟೊಂದು ಪಾಪ ಅಸಹಿಸಿಕೊಳ್ಳುವುದಕ್ಕೆ ಕಾರಣವೇನು? ನೀವಿಷ್ಟೊಂದು ನಿಮ್ಮ ದೇವರನ್ನು ಪ್ರೀತಿಸಲು ಕಾರಣವೇನು ಎಂದು ಯಾರೇ ಆಗಲಿ ನಿಮ್ಮನ್ನು ಯಾವತ್ತೇ ಆಗಲಿ ಕೇಳಿದ್ದಾರೋ? ನಿಮ್ಮಲ್ಲಿ ಮಾರ್ಪಡುವಿಕೆಯನ್ನು ಅವರು ಗುರುತಿಸಿದಾಗ ಮಾತ್ರವೇ ಆ ರೀತಿ ಹೇಳಲು ಸಾಧ್ಯವಲ್ಲವೋ? ನಾವಾದರೂ ಎಷ್ಟೇ ಹೊಸ ವರ್ಷಗಳು ಬಂದರೂ ಕೂಡ ಇದ್ದ ರೀತಿಯಲ್ಲಿಯೇ ಇರುತ್ತಾ, ಎಷ್ಟೇ ದೊಡ್ಡದಾಗಿ ಬಾಯಿ ಮಾತಿನಿಂದ ನಾವು ದೇವರನ್ನು ನಂಬಿದ್ದೇವೆ ಎಂದು ಹೇಳ್ಕೊಂಡ್ರೂ ಕೂಡ ನಮ್ಮಲ್ಲಿ ಮಾರ್ಪಡುವಿಕೆ ಇಲ್ಲದಿದ್ದರೆ ನಿಮ್ಮ ದೇವರ ಶ್ರೇಷ್ಠತೆ ಏನು ದೊಡ್ಡದಾಗಿದೆ? ಏನಿದೆ ನಿಮ್ಮ ದೇವರ ಶ್ರೇಷ್ಠತೆ? ಯಾಕೆ ಯೇಸು ಕ್ರಿಸ್ತನನ್ನು ನಂಬಿದ್ದೀರಿ? ಇಲ್ಲಿ ಒಂದು ಒಳ್ಳೆ ಉತ್ತರ ಇದೆ ನೋಡಿ. ನನ್ನ ಪ್ರಿಯನು, ನನ್ನ ಪ್ರಾಣ ಪ್ರಿಯನು, ನನಗಿಷ್ಟನಾದವನು, ನನ್ನ ದೇವರು, ನನ್ನ ರಕ್ಷಕನು, ನನ್ನ ವಿಮೋಚಕನು, ನನ್ನನ್ನು ರಕ್ಷಿಸಿದಾತನು, ನನ್ನನ್ನು ಬಿಡಿಸಿದಾತನು, ನನ್ನ ದೇವರು, ನನ್ನ ಪ್ರಭು. ಹೇಗಿದ್ದಾನಂತೆ? ನನ್ನ ನಲ್ಲನ್ನು ಬಿಳುಪು ಕೆಂಪು ಬಣ್ಣ ಉಳ್ಳವನು. ನನ್ನ ಪ್ರಿಯನು ಹೊಳಪಾದ ಕೆಂಬಣ್ಣ ಉಳ್ಳವನು. ಹೊಳಪಾದ ಅಂದರೆ ಅರ್ಥ ಗೊತ್ತಾ? ಬಿಳುಪಾದ ಸಿಂಹಾಸನ. ಬಿಳುಪಾದ ಸಿಂಹಾಸನದ ಮೇಲೆ ಆತನು ಕೂತಿದ್ದಾನೆ. ಆತನು ಪರಿಶುದ್ಧನು. ನನ್ನ ಪ್ರಿಯನು ಬಿಳುಪು ಬಣ್ಣವುಳ್ಳಾತನು. ಬಿಳುಪು ಪರಿಶುದ್ಧತೆಗೆ ಗುರುತು. ಹೌದು, ಯೇಸು ಕ್ರಿಸ್ತನು ಪಾಪರಹಿತನೂ ಮತ್ತು ಪರಿಶುದ್ಧನೂ ಆಗಿದ್ದಾರೆ. ಮೇಲಿನಿಂದ ಬಂದಾತನಾಗಿದ್ದಾನೆ. ಪಾಪದ ಬೀಜ ಇಲ್ಲದಾತನು, ಕಲೆ ಇಲ್ಲದಾತನು. ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ಯಾರು ಸ್ಥಾಪಿಸಬಲ್ಲಿರಿ ಎಂದು ಯೇಸು ಕೇಳಿದಾಗ ಒಬ್ಬರೂ ಕೂಡ ಬಾಯಿ ತೆರಲಿಕ್ಕಾಗಲಿಲ್ಲ. ಆತನ ವಿರುದ್ಧ ಅನ್ಯಾಯದ ಸಾಕ್ಷಿ ಹೇಳ್ತಾರೆ, ಅದು ಬೇರೆ ವಿಷಯ. ಆದರೆ ಆತನ ಕ್ಯಾರೆಕ್ಟರ್ ವಿಷಯದಲ್ಲಿ, ಆತನ ಪ್ರವರ್ತನೆ ವಿಷಯದಲ್ಲಿ ಯಾರೇ ಆಗಲಿ, ಎಲ್ಲೇ ಆಗಲಿ, ಯಾವುದೇ ವಿಷಯದಲ್ಲಾಗಲಿ ಯಾವುದೇ ವಿಧವಾದಂತಹ ದೋಷವನ್ನು ನೋಡ್ಲಿಕ್ಕಾಗಲಿಲ್ಲ. ಯಾಕೆಂದರೆ ಆತನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕನಾದವನಾಗಿದ್ದಾನೆ.
ಆತನು ಪರಿಶುದ್ಧನಾಗಿದ್ದಾನೆ. ನಮಗೋಸ್ಕರ ಪ್ರಾಣ ಕೊಟ್ಟ ಆತನಾಗಿದ್ದಾನೆ. ಆತನ ಜನನದಲ್ಲಿ ಪರಿಶುದ್ಧತೆಯನ್ನು ನಾವು ನೋಡ್ತೇವೆ. ಆತನ ಶಿಲುಬೆ ಮರಣದಲ್ಲಿ ಪರಿಶುದ್ಧತೆಯನ್ನು ನೋಡ್ತೇವೆ. ಆತನ ಶರೀರ ಕೊಳೆತು ಹೋಗಲಿಲ್ಲ, ಯಾಕೆಂದರೆ ಆತನ ಶರೀರದಲ್ಲಿ ಪಾಪವಿಲ್ಲ. ಆತನು ಜನಿಸಿದಾಗ ನಮ್ಮ ಹಾಗೆ ಸ್ತ್ರೀ ಪುರುಷರ ಸಂಪರ್ಕದಿಂದ ಜನಿಸಲಿಲ್ಲ. ಅದಕ್ಕೆ ಜನ್ಮ ಪಾಪ ಅಂದರೆ ಪಾಪದ ಬೀಜವೇ ಆತನಲ್ಲಿಲ್ಲ. ಅದಕ್ಕೆ ಮರಣವನ್ನೇ ಜಯಿಸಿದಂತಹ ಈ ದೇವರಂತೆ ಬೇರೆ ಯಾರೂ ಇಲ್ಲ ಪ್ರಿಯರೇ. ಆತನು ಪರಿಶುದ್ಧನಾಗಿದ್ದು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿರುವುದರಿಂದ, ನಮ್ಮ ಪಾಪ ಭಾರವನ್ನೆಲ್ಲ ಶಿಲುಬೆ ಮೇಲೆ ಹೊತ್ತುಕೊಂಡಿರುವುದರಿಂದ ಈ ದಿನ ಆತನಲ್ಲಿ ನಂಬಿಕೆ ಇಟ್ಟಂಥವರಿಗೆ ಪರಿಶುದ್ಧತೆ ಕೊಡುವುದಕ್ಕಾಗಿ, ಪರಿಶುದ್ಧಗೊಳಿಸುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥವರು ಪರಿಶುದ್ಧರಾಗುತ್ತಾರೆ. ಎಲ್ಲಿರುತ್ತೆ ಆ ರಕ್ತ ಎಂದು ನೀವು ಕೇಳಬಹುದು. ಆತನು ಸುರಿಸಿರುವ ಆ ಶಿಲುಬೆಯ ಮೇಲಿನ ರಕ್ತ ನಿನ್ನೆ ಈ ಹೊತ್ತು ನಿತ್ಯ ನಿರಂತರಕ್ಕೂ ಒಂದೇ ರೀತಿಯಾಗಿರುವಂತಹ ದೇವರ ಬಲಿಯಜ್ಞವಾಗಿದೆ. ಬಾಹ್ಯ ಸಂಬಂಧವಾದ ಎತ್ತು ಟಗರುಗಳ ರಕ್ತ ಅದು ಅಲ್ಲ. ಆದರೆ ಒಂದೇ ಒಂದು ಸಾರಿ ಜಗದೋತ್ಪತ್ತಿಗಿಂತ ಮುಂಚೆ ಆತನು ಮಾಡಿರುವ ಯಜ್ಞದ ಮೂಲಕ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಉಂಟಾಯಿತು. ನಮ್ಮ ವಿಮೋಚನೆ ಸಿದ್ಧಗೊಂಡಿತು. ಬನ್ನಿರಿ ನಾವು ವಾದಿಸುವ. ನಿಮ್ಮ ಪಾಪ ಕಡು ಕೆಂಪಾಗಿದ್ರೂ ಕೂಡ ಅವು ಹಿಮದ ಹಾಗೆ ಬಿಳುಪಾಗುವವು ಎಂದು ಕರ್ತನು ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಹೌದು ಪ್ರಿಯರೇ, ಈ ದಿನ ಎಷ್ಟೋ ಜನ ಯೇಸುಕ್ರಿಸ್ತನನ್ನು ನಂಬಿ ಅವರ ಸ್ವಭಾವ ಮಾರ್ಪಡುವುದನ್ನು ನಾವು ಗಮನಿಸುತ್ತಿದ್ದೇವೆ. ಹುಡುಕರಾಗಿರುವಂಥವರು, ವ್ಯಭಿಚಾರಿಗಳಾಗಿರುವಂಥವರು, ಮೋಸಗಾರರು, ಸುಳ್ಳುಗಾರರು, ಅನ್ಯಾಯಗಾರರಾಗಿರುವಂಥವರು, ಲೋಕವೇ ಸರ್ವವೆಂದುಕೊಳ್ಳುತ್ತಾ ದೇವರನ್ನು ಅರಿಯಲಾರದೇ ಇದ್ದಂಥವರು ಯೇಸುವಿನ ಪ್ರೀತಿಯ ಸುವಾರ್ತೆಯನ್ನು ಕೇಳಿದಾಗ, ಆತನ ನಾಮವನ್ನು ಅಂಗೀಕರಿಸಿದಾಗ ಆ ಅಗ್ಲಿನೆಸ್, ಆ ಹೊಲಸುತನ, ಆ ಅಪವಿತ್ರತೆ, ಆ ದುಷ್ಟತ್ವ ಎಲ್ಲವೂ ತೊಳೆಯಲ್ಪಟ್ಟು ಹೊಸ ವ್ಯಕ್ತಿಯಾಗಿ, ನೂತನ ವ್ಯಕ್ತಿಗಳಾಗಿ ಮಾರ್ಪಡುತ್ತಾ ಇದ್ದಾರೆ. ನನ್ನ ಪ್ರಿಯನು ಬಿಳುಪಾಗಿದ್ದಾನೆ, ಪರಿಶುದ್ಧನು ಪರಿಶುದ್ಧಗೊಳಿಸುವಾತನಾಗಿದ್ದಾನೆ. ನನ್ನ ಪ್ರಿಯನು ರತ್ನದಂತಿದ್ದಾನೆ. ರತ್ನ ಅಂದರೆ ಕೆಂಬಣ್ಣವುಳ್ಳದಾಗಿರುತ್ತೆ ಅಲ್ಲವೇ? ರತ್ನ ಕೆಂಬಣ್ಣವುಳ್ಳದಾಗಿರುತ್ತೆ. ರಕ್ತ ಕೂಡ ಕೆಂಪಾಗಿರುತ್ತೆ, ಹೌದಲ್ಲವೇ? ಈ ರಕ್ತವು ಪ್ರೀತಿಗೆ ಸೂಚನೆಯಾಗಿದೆ. ಬಹಳಷ್ಟು ಜನ ಅವರು ಪ್ರೀತಿಸಿರುವಂತಹ ವ್ಯಕ್ತಿಗಳ ಹೆಸರು ರಕ್ತದಿಂದ ಬರೆದು ನಿನ್ನನ್ನು ಎಷ್ಟು ಪ್ರೀತಿಸಿದ್ದೇನೆ ನೋಡು ಎನ್ನುವಂತೆ ಹೇಳಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದ್ದಾರೆ. ಈ ಲೋಕದಲ್ಲಿ ಪ್ರತಿ ಮನುಷ್ಯನ ರಕ್ತವು ಪಾಪದೊಂದಿಗೆ ಬೆರೆತುಕೊಂಡಿದೆ, ಪಾಪದಲ್ಲಿ ಕಲ್ಮಶಗೊಂಡಿದೆ. ಆದರೆ ಯೇಸುಕ್ರಿಸ್ತನಾದರೂ ನಿರ್ದೋಷಿಯಾಗಿ ನಿಷ್ಕಳಂಕವಾದ ಪವಿತ್ರವಾದ ರಕ್ತ ನಮಗೋಸ್ಕರ ಸುರಿಸಿದ್ದಾರೆ. ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಕ್ಷಮಾಪಣೆ ಆಗೋದಿಲ್ಲ. ಯೇಸುಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ನಮ್ಮನ್ನು ಪ್ರೀತಿಸಿದ್ದಾರೆ. ಏನಿದೆ ನಿಮ್ಮ ದೇವರಲ್ಲಿರುವ ಶ್ರೇಷ್ಠತೆ? ರಕ್ತ ಸುರಿಸುವಷ್ಟು ಪ್ರೀತಿಸಿದಾತನಾಗಿದ್ದಾರೆ. ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವರಾಗಿದ್ದಾರೆ ನಮ್ಮ ಯೇಸು. ಆತನು ಪರಿಶುದ್ಧನು. ನನ್ನನ್ನು ಅಪವಿತ್ರತೆಯಿಂದ ಬಿಡಿಸಿ ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರಿಕೆಯನ್ನು ಕೊಟ್ಟಂತಹ ದೇವರು ನನ್ನ ಯೇಸು. ಎಂಥ ಘೋರ ಪಾಪಿಯನ್ನು ಕ್ಷಮಿಸುವಾತನು, ಎಂಥದೇ ನೀಚನನ್ನು ಪರಿಶುದ್ಧಗೊಳಿಸುವಾತನು. ದಿಕ್ಕಿಲ್ಲದವರಿಗೆ, ಹಕ್ಕಿಲ್ಲದವರಿಗೆ ಪರಲೋಕಕ್ಕೆ ಹಕ್ಕುದಾರರನ್ನಾಗಿ ಮಾಡಲು, ತನ್ನ ರಾಜ್ಯದ ವಾರಸುದಾರರನ್ನಾಗಿ ಮಾಡಲು ಪರಲೋಕದ ಸಿಂಹಾಸನವನ್ನು ಬಿಟ್ಟು ಈ ಲೋಕಕ್ಕೆ ಬಂದಾತನು ನನ್ನ ಯೇಸು ಎಂದು ಈ ರೀತಿ ಸಾಕ್ಷಿ ಹೇಳಬಲ್ಲಿರೋ? ನಿಮ್ಮ ಜೀವಿತದಲ್ಲಿ ಇಂತಹ ಸಾಕ್ಷಿ ಇದೆಯಾ? ನನ್ನ ಪ್ರಿಯನು ಬಿಳುಪಾದ ಕೆಂಬಣ್ಣವುಳ್ಳವನು, 10,000 ಜನರಲ್ಲಿ ಧ್ವಜಪ್ರಾಯನಾಗಿದ್ದಾನೆ. ಎಷ್ಟೇ ಜನ ಇದ್ರೂ ಕೂಡ ಯೇಸು ಯೂನಿಕ್ ಆಗಿದ್ದಾರೆ ಪ್ರಿಯರೇ. ಆತನಿಗೆ ಸರಿಸಾಟಿಯಾದವರು ಯಾರೂ ಕೂಡ ಇಲ್ಲ. ಆತನಂಥವರು ಬೇರೆ ಯಾರೂ ಇಲ್ಲ. ಆತನ ಮರಣ ಅದ್ಭುತ, ಆತನ ಜನನ ಅದ್ಭುತ, ಆತನ ಜೀವಿತವೇ ಒಂದು ಅದ್ಭುತವಾಗಿದೆ. ಈ ದಿನ ಆತನ ನಾಮದಲ್ಲಿ ಅನುದಿನವೂ ಅದ್ಭುತಗಳನ್ನು ನಾವು ಅನುಭವಿಸುತ್ತಿದ್ದೇವೆ. ಎಷ್ಟೋ ಮಂದಿ ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸುತ್ತಿದ್ದಾರೆ ಯೇಸು.
ಒಂದು ಸಾರಿ ಆತನನ್ನು ನೀವು ದೇವರೆಂದು ಅಂಗೀಕರಿಸುವಾಗ ನಿಮ್ಮ ಜೀವಿತದಲ್ಲಿರುವ ವಿಫಲತೆಗಳೆಲ್ಲ ಸಫಲತೆಯಾಗಿ ಮಾರ್ಪಡ್ತವೆ. ನಿಮ್ಮ ಜೀವಿತದಲ್ಲಿರುವ ವಿಚಾರಕರವಾದ ದುಃಖಗಳು ಆನಂದಕರವಾಗಿ ಸಮಾಧಾನವಾಗಿ ಮಾರ್ಪಡುತ್ತವೆ. ನೀವು ಅನುಭವಿಸಿ ನೋಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನೋಡಿ. ದೇವರ ಆಲಯಕ್ಕೆ ಹೋದಾಗ ಅಲ್ಲಿ ದೇವರ ಮಕ್ಕಳೆಲ್ಲರೂ ಸೇರಿ ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟ ಅವರೆಲ್ಲರೂ ಸೇರಿ ಒಂದು ಶರೀರವಾಗಿ, ಒಂದು ಕುಟುಂಬವಾಗಿ ಆಲಯದಲ್ಲಿ ಸೇರಿ ಆನಂದಿಸುತ್ತಿರುವಾಗ ನನ್ನನ್ನು ಅಷ್ಟೇ ಅಲ್ಲ, ಅನೇಕರನ್ನು ಯೇಸು ಮಾರ್ಪಡಿಸಿದ್ದಾರೆ. ಹಲವಾರು ಸ್ಥಿತಿಗತಿಗಳಲ್ಲಿರುವಂಥವರನ್ನು ನೂತನಪಡಿಸಿದ ದೇವರನ್ನು ಎಷ್ಟೊಂದು ಹೊಗಳಬೇಕೆಂದು ಮತ್ತಷ್ಟು ಹೆಚ್ಚಾದ ಆಸೆಯಿಂದ, ಆಸಕ್ತಿಯಿಂದ ಈ ಕರ್ತನನ್ನು ಹಿಂಬಾಲಿಸುವವರಾಗಿರಬೇಕು. ನಿಮ್ಮ ಸಭೆಗೆ ಹೋಗಿ ಬನ್ನಿರಿ. ಆತ್ಮದಿಂದ ಸತ್ಯದಿಂದ ಆತನನ್ನು ಆರಾಧಿಸಿರಿ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಎಂಥ ದೊಡ್ಡ ದೇವರು ನಮಗಿದ್ದಾರೆ ಎಂಬ ಸಂಗತಿಯನ್ನು ಮರೆತು ಹೋಗಿ ನಮ್ಮ ಜೊತೆ ಯಾರೂ ಇಲ್ವಲ್ಲ ಎಂಬ ದಿಕ್ಕುತೋಚದ ಪರಿಸ್ಥಿತಿಯಲ್ಲಿ ಇರದೆ, ಆಯ್ತು ಪರವಾಗಿಲ್ಲ, ನನ್ನಲ್ಲಿ ಪಾಪವಿದೆ, ದೋಷವಿದೆ, ಬಲಹೀನತೆ ಇದೆ ಎಂದು ಕುಗ್ಗಿ ಹೋಗದೆ ನಮ್ಮನ್ನು ವಿಮೋಚಿಸುವುದಕ್ಕಾಗಿಯೇ, ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿಯೇ, ನಮ್ಮನ್ನು ನಿಮ್ಮ ರಾಜ್ಯದ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬಂದು ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದೀರೆಂದು, ಈ ದಿನ ನೀವು ಸುರಿಸಿರುವ ರಕ್ತದ ನಿಮಿತ್ತ ಪಾಪದ ಒಂದು ಸಣ್ಣ ಚುಕ್ಕೆ ಕಲೆ ಕೂಡ ಇಲ್ಲದಂತೆ ಮಾಡಲು ನೀವು ಶಕ್ತರಾಗಿದ್ದೀರಿ. ನಿರ್ದೋಷಿ ನಿಷ್ಕಳಂಕರಾಗಿ ನಾವು ಜೀವಿಸಲು ಸಹಾಯ ಮಾಡಿರಿ. ನಮಗೋಸ್ಕರ ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದೀರಿ ಎಂದು ಮತ್ತೊಮ್ಮೆ ಜ್ಞಾಪಕ ಮಾಡಿಕೊಳ್ಳಲು ಸಹಾಯ ಮಾಡಿರಿ. ಈ ಸಮಯದಲ್ಲಿ ಯಾರ್ಯಾರು ಎಲ್ಲಿಂದ ಈ ಮಾತುಗಳನ್ನು ಕೇಳಿಸಿಕೊಳ್ತಿದ್ದಾರೋ, ಇನ್ನೂ ಅವರ ಪಾಪ ತೊಳೆಯಲ್ಪಡದಿದ್ದರೆ ನಿಮ್ಮ ಸನ್ನಿಧಿಯಲ್ಲಿಯೇ ಮೊಳಕಾಲು ಉರಿದವರಾಗಿ ನಿಮ್ಮ ರಕ್ತ ಪ್ರೋಕ್ಷಣದಿಂದ ಅವರನ್ನು ತೊಳೆಯಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ದಯವಿಟ್ಟು ವಾಟ್ಸಪ್ ಕಳಿಸಿರಿ. ಸಾಧ್ಯವಾದಷ್ಟು ಮಟ್ಟಿಗೆ ದಯವಿಟ್ಟು ನೀವು ಟೆಕ್ಸ್ಟ್ ಮೂಲಕವೇ ಕಳಿಸುವ ಪ್ರಯತ್ನ ಮಾಡಿ. ಟೆಕ್ಸ್ಟ್ ಮೆಸೇಜ್ ಕಳಿಸಲು ನಿಮ್ಮಿಂದ ಆಗದೇ ಇರುವಾಗ ವಾಯ್ಸ್ ಮೆಸೇಜ್ ಅನ್ನು ಕಳಿಸಿರಿ. ಯಾಕೆಂದರೆ ಕೇಳಲು ಸ್ವಲ್ಪ ಸಮಯ ಹಿಡಿಯುತ್ತೆ, ಓದುವುದೇ ಸುಲಭವಾಗಿರುವುದರಿಂದ ನಿಮ್ಮ ಟೆಕ್ಸ್ಟ್ ಮೆಸೇಜ್ಗಳ ಮೂಲಕ ಕಳಿಸಿರಿ. ಟೆಕ್ಸ್ಟ್ ಕಳಿಸಲಿಕ್ಕಾಗದಿದ್ದರೆ ವಾಯ್ಸ್ ಮೆಸೇಜ್ ಕೂಡ ನೀವು ಕಳಿಸಬಹುದು. ಹಾಗಾಗಿ ನಿಮ್ಮ ಮನವಿಗಳನ್ನು ಶೇರ್ ಮಾಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ಅದ್ಭುತ ಮಾಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರತಿದಿನ ಬೆಳಿಗ್ಗೆ 7 ಗಂಟೆ ಈ ರೀತಿಯಾಗಿ ಕೇವಲ ನಿಮಗೋಸ್ಕರವೇ ಕನ್ನಡದಲ್ಲಿ ದೇವರ ವಾಕ್ಯವನ್ನು ನಿಮ್ಮ ಬಳಿಗೆ ನಾವು ತರ್ತಿದ್ದೇವೆ. ಹಾಗಾಗಿ ನಿಮ್ಮ ಮಾತೃಭಾಷೆಯಾಗಿರುವ ಎಲ್ಲ ಕನ್ನಡಿಗರಿಗೆ ಈ ಕಾರ್ಯಕ್ರಮದ ಕುರಿತು ಅವರಿಗೂ ಕೂಡ ಶೇರ್ ಮಾಡಿಕೊಳ್ಳಿರಿ. ಅವರು ಕೂಡ ಆತ್ಮಿಕವಾಗಿ ಬಲಗೊಳ್ಳುವುದಕ್ಕೋಸ್ಕರ ನೀವು ಒಂದು ಸಾಧನವಾಗಿ ಸಹಕರಿಸುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೊಂದಿಗಿರಲಿ.